Hi guys, welcome back to Nikita Vlogs. And guys, ಇವತ್ತಿನ ವ್ಲಾಗಲ್ಲಿ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಇವತ್ತು ವೆನ್ಯೂ ಲೊಕೇಶನ್ ನೋಡೋದಾಗಲಿ, ಪ್ರತಿಯೊಂದು ರಿಂಗ್ ಶಾಪಿಂಗ್ ಆಗಿರ್ಬೋದು, ಸಣ್ಣ ಪುಟ್ಟ ಥಿಂಗ್ಸ್ ಪ್ರತಿಯೊಂದೂ ಅಷ್ಟೇ ಇವಾಗಿಂದ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಇನ್ನೇನು ವಿತಿನ್ ನಮ್ಮ ಪ್ರಾಬಬ್ಲಿ 4 ವರ್ಷತ್ತಿಗೆ ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಕ್ಲೋಸರ್ ಬಂದಿರ್ತೀವಿ. ಆ್ಯಂಡ್ ಇದ್ರ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೀತಿದೆ ಏನು ಅಂತ ಒಂದು ಎಂಗೇಜ್ಮೆಂಟ್ BTS ವೀಡಿಯೋ ಅಂತ ಒಂದು ಮಾಡೋಣ ಅಂತ ಐಮ್ ಶೂಟಿಂಗ್ ಆಲ್ ದಿಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಟು ಡಾಕ್ಯುಮೆಂಟ್ ಆಲ್ ದ ಸ್ಪೆಷಲ್ ಮೂಮೆಂಟ್ಸ್. ಆ್ಯಂಡ್ ನೋಡೋಣ ಹೇಗಿರುತ್ತೆ ಏನು ಅಂತ. ನೀವು ಕೂಡ ಈ ಜರ್ನಿಯಲ್ಲಿ ಜಾಯ್ನ್ ಆಗಿ. ಆ್ಯಂಡ್ ಯಾರ್ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡು ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗೂ ಇರಲಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ನೋಡ್ತಿದ್ದಾರೆ, ಪ್ಲೀಸ್ ಡು ಸಬ್ಸ್ಕ್ರೈಬ್. ಆ್ಯಂಡ್ ತಡ ಮಾಡೋದು ಬೇಡ, ಕಮ್ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ದಿಸ್ ಇಸ್ ಟು ಯೂಸ್ ಅಲ್ವಾ? ಯೂಸ್ ಅಲ್ವಾ, ಚೆನ್ನಾಗಿದೆ ಬಟ್ ಬೇಕು. ಎಷ್ಟು ದೊಡ್ಡದು? ಆನೆಸ್ಟ್ ಆಗಿ ಹೇಳಿ, ನಿಂಗೆ ಇಷ್ಟ ಆಯ್ತಾ? ನಂಗೆ ಓಕೆ ಅನಿಸ್ತು. ವಿ ಕ್ಯಾನ್ ಗೆಟ್ ಸಮಥಿಂಗ್ ಮೋರ್ ಬೆಟರ್. ನಾನು ಅಂದ ತಾನೇ ವಿ ಕ್ಯಾನ್ ಗೆಟ್ ಸಮಥಿಂಗ್ ಮೋರ್ ಬೆಟರ್. ಮೈಸೂರು ಪ್ಯಾಲೇಸ್ ನಾವು ಬಂದಿರೋ ಕೆಲಸ ಏನು, ವೆನ್ಯೂ ನೋಡಬೇಕು. ನೀನು ವೆನ್ಯೂ ನೋಡೋದು ಬರೀ ಅದು ಚೆನ್ನಾಗಿದೆ, ಇಲ್ಲಿ ಊಟ ಚೆನ್ನಾಗಿದೆ ಅಂತಿದ್ರೆ ಸ್ಟ್ರೈಟ್ ನಡಿ, ಅಲಂಕಾದ್ರೂ ನೋಡೋಣ. ಎಸ್, ಆ್ಯಂಡ್ ಇಲ್ಲಿ ನೀವು ಕೇಳಿಸ್ಕೊಂಡಾಗೆ ಲೊಕೇಶನ್ ಹೋಗ್ತಾ ಮಧ್ಯದಲ್ಲಿ ಆ ಊಟ ಚೆನ್ನಾಗಿದೆ, ಅಲ್ಲಿ ಹೋಟೆಲಲ್ಲಿ ಚೆನ್ನಾಗಿರುತ್ತೆ, ಅದು ಇದು ಅಂತ ಡಿಸ್ಕಷನ್ಸಲ್ಲಿ ಇಬ್ಬರು ಕಿತ್ತಾಡ್ತಿದ್ವಿ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟ್ ನಾವು ಈ ಲೊಕೇಶನ್ಗೆ ಹೋದ್ವಿ. ದಿಸ್ ವಾಸ್ ಇನ್ ಯಲಹಂಕ. ಆ್ಯಂಡ್ ಇದು ತುಂಬಾ ಚೆನ್ನಾಗಿತ್ತು, ಬಟ್ ಸಿಕ್ಕಾಬಟ್ಟೆ ದೊಡ್ಡದು, ಆಲ್ಮೋಸ್ಟ್ ಮ್ಯಾರೇಜ್ ಹಾಲ್ ಅಷ್ಟಿತ್ತು ಅಂತ ಬೇಡ ಅಂತ ಡಿಸೈಡ್ ಆದ್ವಿ. ಇದು ಸೋ ಹ್ಯಾಪಿ ಆ್ಯಕ್ಚುಲಿ ಇದೆಲ್ಲ ಮಾಡುವಾಗ. ಅಪ್ಪ, ಫೈನಲಿ ಆ ಡ್ರೀಮ್ಸ್ ಕಮ್ ಟ್ರೂ ಅನ್ನೋ ಫೀಲಲ್ಲಿ ಇದ್ವಿ ಇಬ್ರು. ಇಟ್ಸ್ ಟು ಬಿಗ್ ನೋ. ನಾಟ್ ನೈಸ್. ನೋ ನಿಮಗೆ ಅನಿಸ್ತು? ಐ ಫೆಲ್ಟ್ ನೋ. ತುಂಬ ಬೇಸಿಕ್ ಅನಿಸ್ತಿದೆ ತಾನೇ? ಮತ್ತು ನೀನು ಫಸ್ಟ್ ಓಕೆ ಅಂದ್ಬಿಟ್ರಿ. ಬಟ್ ನಂಗೆ ಏನು ಅನಿಸ್ತಿದೆ ಅಂದರೆ, ಎಂಗೇಜ್ಮೆಂಟಿಗೆ ವೆನ್ಯೂ ಹುಡುಕೋಕ್ಕೆ ಇಷ್ಟು ಜನ ಕಷ್ಟ ಆಗ್ತಿದೆ. ವಾಟ್ ಫಾರ್ ವೆಡ್ಡಿಂಗಲ್ಲಿ ಈಸಿ ಸಿಕ್ಕು ಬೇಗನೆ. ಈ ಚಿಕ್ಕ ಸ್ಪೇಸ್ ಅಂತ ಬೇಗ ಸಿಗ್ತಿಲ್ಲ ಅಂತೀರಾ? ದೊಡ್ಡ ಸ್ಪೇಸಲ್ಲಿ ಆದರೆ ಬೇಗ ಸಿಗುತ್ತೆ. ಈ ಲಿಫ್ಟೇ ಇಷ್ಟು ಚಿಕ್ಕದಾಗಿದೆ, ಜನ ಹೆಂಗೆ ಬರ್ತಾರೆ? ಹಾಕಿಸ್ಕೊ. ನೋ ವೇ. ಸಾಕಾ? ನೋ ವೇ. ಚೆನ್ನಾಗಿದೆಯಲ್ಲ ನೋಡಿ, ಮನ್ಸು ಮಾಡಿ. ಲಿಟ್ರಲಿ 1 ವೀಕ್ ಲೊಕೇಶನ್ಗೆ ಅಂತ ಓಡಾಡಿದ್ದೀವಿ, ಬಟ್ ಸ್ಟಿಲ್ ನಮಗೆ ಫೈನಲೈಸ್ ಆಗ್ತಿರ್ಲಿಲ್ಲ. ಏನು ಮಾಡಿದ್ದೀರಾ? ಏನು ಅನ್ಸುತ್ತೆ ಗೊತ್ತಾ, ಈ ಸೀಲಿಂಗ್ ತುಂಬ ಕೆಳಗಿರಬಾರ್ದು. ಸೀಲಿಂಗು ತುಂಬ ಕೆಳಗಿದ್ರೆ ಫೋಟೋಸಿಗೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ನನ್ನ ಪರ್ಸ್ಪೆಕ್ಟಿವ್. ನಿಮಗೆ ಅನ್ಸುತ್ತೆ? ಶೀಟ್ ಹೊಡ್ಸ್ಕೊಂಡ್ಬಿಟ್ಟು ಮೇಲೆ ಹೇಳಿ ಕರೆಕ್ಟಾಗಿ. ಚೆನ್ನಾಗಿರುತ್ತೆ, ಕ್ಲೋಸ್ಡ್ ಅಲ್ವಾ? ರಿಜೆಕ್ಟ್. ಎಷ್ಟನೇ ಇದು ಬೆಳಗಿಂದ? 4th 5th? ಏನನ್ಸ್ತು? ನೋ ವಾಟ್ ನೋ? ಬೇಡ ಅನಿಸ್ತಾ? ನೋಡಿದ್ದೆಲ್ಲ ನೋ ಅಂತೀಯ. ನೀನು ಯಾರು ಎಸ್ ಅಂತೀಯ? ಲೆಫ್ಟು ಕರೆಂಟ್ ಹೋಯ್ತು, ಸ್ಟಕ್ಕು. ಸೀರಿಯಸ್ಲಿ? ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಶಬಾಷ್.
ಆ್ಯಂಡ್ ದ ಪ್ರೀವಿಯಸ್ ಡೇ ಯಾವ ಲೊಕೇಶನು ನಮ್ಗೆ ಸೆಟ್ ಆಗಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಎಲ್ಲರೂ ಸೇರಿ ಹೊರಟ್ವಿ ಇನ್ನೊಂದು ಲೊಕೇಶನ್ ಅಂಟಿಗೆ. ಸೀಟಿಂಗ್ ಕೆಪಾಸಿಟಿ ಕಮ್ಮಿ ಅನಿಸ್ತದೆ. ಈ ಲೊಕೇಶನ್ ತುಂಬಾ ಚೆನ್ನಾಗಿತ್ತು, ಬಟ್ ಸೀಟಿಂಗ್ ಕೆಪಾಸಿಟಿ ಕಮ್ಮಿ ಆ್ಯಂಡ್ ನಮಗೆ ಟ್ರಾವೆಲಿಂಗ್ ಸ್ವಲ್ಪ ದೂರ ಆಯಿತು ಅಂದ್ಬಿಟ್ಟು ಇದು ಕೂಡ ಎಂಡ್ ಆಫ್ ದ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು. ಬಟ್ ಈ ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಪಾರ್ಟ್ ಫ್ರಮ್ ಫಾರ್ ಅನ್ನೋದಕ್ಕಿಂತ ಇಟ್ ವಾಸ್ ಸೋ ನೈಸ್ ಆ್ಯಂಡ್ ಓಪನ್ ಸ್ಪೇಸ್ ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ಗೆ ಹೋದ್ವಿ. ನಮ್ಮನಿಗೆ ಏನಂದರೆ ಇಲ್ಲಿ ಒಳಗಡೆನೇ ಫುಡ್ ಕೌಂಟ್ರ್ ಇದೆಯಲ್ಲ, ಬೇಡ ತುಂಬ ಮಿಸ್ ಆಗುತ್ತೆ ಅಂತ ಅವರು ಅಲ್ಲಮ್ಮ. ಬಟ್ ಇವಾಗ ಇದು ಬೇಡವಾ? ನಿಂಗೂ ಬೇಡ ಅನಿಸ್ತೇನಾ? ಹಾಂ ಅಷ್ಟೇ. ನೆಕ್ಸ್ಟ್ ಡೆಸ್ಟಿನೇಷನ್ ಕೊಡ್ಗೇಳಿ. ಅದು ಆಲ್ಮೋಸ್ಟ್ ಆಲ್ ಎಲ್ಲ ಲೊಕೇಶನ್ಸು ನೋಡಿದ್ವಿ. ಬಟ್ ನಮ್ಮ ಥಾಟಲ್ಲಿ ಫಸ್ಟ್ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸ್ ಅಂತ ನಡೆಯುವಾಗೇ ಫಸ್ಟ್ ಒಂದು ಥಾಟ್ ಇತ್ತು. ಆ್ಯಂಡ್ ನಾವು ಅಲ್ಲಿ ಡೇಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ. ಇಟ್ಸ್ ಓಕೆ, ಪರವಾಗಿಲ್ಲ ಅಂತ. ಬಟ್ ದಟ್ ವಾಸ್ ಅ ಸ್ಪೆಷಲ್ ಪ್ಲೇಸ್ ನಮ್ಮಿಬ್ಬರಿಗೂ ಅಷ್ಟೇ. ಏನಕ್ಕೆ ಅಂತಲೇ ಮುಂದಿನ ವ್ಲಾಗ್ಸಲ್ಲೆಲ್ಲ ಗೊತ್ತಾಗತ್ತೆ. ನಾವು ಆ ಪ್ಲೇಸ್ ತುಂಬ ಸ್ಪೆಷಲ್ ನಮ್ಮಿಬ್ಬರಿಗೆ ಆ್ಯಕ್ಚುಲಿ. ಆ್ಯಂಡ್ ನಾವು ಅದೇ ಸ್ಪೇಸಲ್ಲಿ ಎಂಡಪ್ ಆದ್ವಿ. ವಿ ಗಾಟ್ ಎಂಗೇಜ್ ಇನ್ ದ ಸೇಮ್ ಪ್ಲೇಸ್. ನಿಮಗೆ ಗೊತ್ತಾಗತ್ತೆ ಆ ಜಾಗ ಯಾವುದು ಅಂತ. ಸ್ಟೇ ಟ್ಯೂನ್ಡ್. ಅಲ್ಲಿಂದ ನಮ್ಮನೆ ಹತ್ರನೇ ಇರೋ ಟೆಂಪಲ್ಸ್ ಹತ್ರ ಎಲ್ಲ ವಿಸಿಟ್ ಮಾಡಿ ಅಲ್ಲೆಲ್ಲರೂ ನಮಗೆ ಸೆಟ್ ಆಗತ್ತೆ ಅಂತ ಚೆಕ್ ಮಾಡ್ತಿದ್ವಿ. ಒಂದು ಡೇಟ್ ಸೆಟ್ ಆದರೆ ನಮಗೆ ಅಲ್ಲಿ ಲೊಕ್ಯಾಲಿಟಿ ಇಷ್ಟ ಆಗ್ತಾ ಇರಲಿಲ್ಲ. ಲೊಕ್ಯಾಲಿಟಿ ಇಷ್ಟ ಆದರೆ ನಮಗೆ ಆ ಡೇಟಿಗೆ ಜಾಗ ಸಿಗ್ತಿರ್ಲಿಲ್ಲ. ಆ್ಯಂಡ್ ತುಂಬಾ ಹೆಕ್ಟಿಕ್ ಅನಿಸ್ಬಿಡ್ತು. ನಾವು ಅದು ಆಲ್ಮೋಸ್ಟ್ 45 ಡೇಸ್ ಮುಂಚೆಯಿಂದನೇ ಜಾಗ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕೂಡ ನಮ್ಗೆ ಸಿಕ್ಕಿಲ್ಲ. ಬಟ್ ಎಷ್ಟೊಂದು ಜನ ಆಲ್ರೆಡಿ 6-7 ಮಂತ್ಸ್ ಮುಂಚೆನೇ ಬುಕ್ ಮಾಡಿದರು. ಆ್ಯಂಡ್ ಅವಾಗ ಗೊತ್ತಾಯಿತು ವಿ ಶುಡ್ ಹ್ಯಾವ್ ಬೀನ್ ಈವನ್ ಮೋರ್ ಕ್ವಿಕ್ ಅಂತ. ಆ್ಯಂಡ್ ಇಟ್ ವಾಸ್ ಥರ್ಸ್ಡೇ ಅಂದ್ಬಿಟ್ಟು ರಾಯರ್ ದರ್ಶನಕ್ಕೆ ಹೋಗೋಣ ಇವತ್ತು, ರಾಯರ್ ಭೇಟಿ ಮಾಡೋಣ ಅಂತ ಇಬ್ಬರು ರಾಯರ್ನ ಕೈ ಮುಗಿಯೋಕೆ ಹೋದ್ವಿ. ಆ್ಯಂಡ್ ಅವಾಗ ಗೊತ್ತಾಯಿತು ರಾಯರ್ ಮಠ ಪಕ್ಕದಲ್ಲೇ ದೇರ್ ಈಸ್ ಅ ಸ್ಪೇಸ್ ಫಾರ್ ಈವೆಂಟ್ಸ್, ನಾವು ಅಲ್ಲಿ ಕೂಡ ಚೆಕ್ ಮಾಡ್ಬೋದು ಅಂತ. ಇಲ್ಲಿ ಬಂದಮೇಲೆ ಏನಾಯಿತು ಅಂತ ನೀವೇ ನೋಡಿ. ನಾವೀಗ ಮೋಸ್ಟ್ಲಿ ಇಲ್ಲೇ ಆದರೂ ಆಗ್ಬೋದು. ವಿಲ್ಸಿ ಲೈಟ್ಸ್ ಆನ್ ಮಾಡಿದಿದ್ರೆ ಇದು ಫ್ಯಾನು. ಡೋಂಟ್ ಯು ಥಿಂಕ್ ಥರ್ಸ್ಡೇ ನಿಮ್ಗೆ ಸ್ಪೆಷಲ್ ಅಂತ? ತಾನೇ ಚೆನ್ನಾಗಿದೆಯಲ್ಲ. ಚೆನ್ನಾಗಿದೆ. ಓಕೆ, ಮೇಲ್ಗಡೆ ಊಟ ಹೋದ ಕೆಳಗ ಆಫೀಸಲ್ಲಿ ಆ್ಯಂಡ್ ಗೈಸ್ ಥರ್ಸ್ಡೇ ಇಸ್ ಮೋಸ್ಟ್ ಸ್ಪೆಷಲಿ ನಮ್ಮಿಬ್ರಿಗಂತೂ ಥರ್ಸ್ಡೇ ಸಮಥಿಂಗ್ ವೆರಿ ಸ್ಪೆಷಲ್ ಕ್ಲೋಸ್ ಟು ಅವರ್ ಆರ್ಟ್. ಆ್ಯಂಡ್ ರಾಘವೇಂದ್ರ ಸ್ವಾಮಿ ವಿಲ್ ಸಿ ಯಾವ ಟ್ರೈನಲ್ಲೈಸ್ ಆಗುತ್ತೆ ಯಾರಿಗೆ ಗೊತ್ತು. ಇಷ್ಟೆಲ್ಲ ಹುಡ್ಕೊಂಡ್ಮೇಲೆ ಪ್ರಾಬಬ್ಲಿ ದ ವೆರಿ ನೆಕ್ಸ್ಟ್ ಡೋರ್ ಇಲ್ಲೇ ಆದರೂ ಆಗ್ಬೋದು, ನೋಡೋಣ. ಓಕೆ, ನನಗೂ ಅನಿಸ್ತು ಹ್ಯಾಪಿ. ಐ ಯು ಹ್ಯಾಪಿ? ಯು ಆರ್ ಹ್ಯಾಪಿ ಫಾರ್ ಎವ್ರಿಥಿಂಗ್. ನನಗೂ ಓಕೆ. ಎಲ್ಲಿ ಬನ್ನಿ ಮತ್ತು ಚೆನ್ನಾಗೇ ಇದೆ. ಅಂಕಲ್ ಬರ್ತಾರೆ, ಅಂಕಲ್ಗೆ ಹೇಳ್ತೀನಿ. ಅಲ್ಲ ಹರ್ಷ, ನಾನು ಹೇಳ್ತಾ ಇರೋದು ಅಲ್ಲಿ ನಮ್ಮಿಬ್ರಿಗೆ ಕೂತ್ಕೊಳ್ಳೋಕೆ ಅದು ರಾಯಲ್ ಚೇರು. ಮಠದಲ್ಲಿ ಕೆಳಗಡೆ ಕೂತ್ಕೊಂಡ್ರೆ ಆಶೀರ್ವಾದ ದೇವ್ರಿಗೆ. ಕರೆಕ್ಟಾಗಿ ಹೇಳಿ ಹರ್ಷ ಪ್ಲೀಸ್. ನೀನು ಕೆಳಗಡೆ ಕೂತ್ಕೊಂಡ್ರೆ ಇದೆಲ್ಲ ಕಷ್ಟ. ಚೇರ್ಸ್ ಆ್ಯಂಡ್ ಫಾರ್ ಆ ಬ್ಯಾಚ್ ಸೇಕ್ ಎನ್ಕ್ವೈರ್ ಮಾಡಿದಾಗ ಗೊತ್ತಾಯಿತು ನಾವು ಹುಡ್ತಿದ್ದ ಡೇಟಿಗೆ ಆಲ್ರೆಡಿ ಬ್ಲಾಕ್ ಆಗಿದೆ ಅಂತ. ಇಟ್ಸ್ ಓಕೆ, ಪರವಾಗಿಲ್ಲ ಅಂದ್ಬಿಟ್ಟು ಫೋಟೋಗ್ರಾಫರ್ಸ್ನ ಫೈನಲೈಸ್ ಮಾಡಬೇಕಾಗಿತ್ತು. ಆ್ಯಂಡ್ ಮನೆಗೆ ಬಂದಿರೋ ಫೋಟೋಗ್ರಾಫರ್ಸ್ ಸೊ ಯಾರು ಏನು ಅಂತ ಎಲ್ಲ ಫಿಗರ್ ಔಟ್ ಮಾಡ್ತಿದ್ವಿ, ಯಾರನ್ನ ಬುಕ್ ಮಾಡೋದು ಅಂತ. ಆ ಕೆಲಸ ಕೂಡ ಆಯಿತು. ಇವತ್ತು ಫೈನಲಿ ಒನ್ ಆಫ್ ದ ವೆನ್ಯೂನ ಚೆಕ್ ಮಾಡಿದ್ದೀವಿ. ಆ್ಯಂಡ್ ಆ ವೆನ್ಯೂಲ್ಲಿ ಬುಕಿಂಗ್ ಮಾಡೋಕ್ಕೆ ಇವತ್ತು ಹೋಗ್ತಿದ್ದೀವಿ. ಆ್ಯಂಡ್ ಲೊಕೇಶನ್ ಬಂದಮೇಲೆ ಸಿಗ್ತೀನಿ ಆ್ಯಂಡ್ ಇದು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಲೊಕೇಶನ್ಗೆ ಆಲ್ರೆಡಿ ನಾವು ಎನ್ಕ್ವೈರ್ ಮಾಡಿದ್ವಿ ನಾನು ಹೇಳ್ದಂಗೆ. ಬಟ್
ಡೇಟ್ಸ್ ಅವೈಲೇಬಲ್ ಇಲ್ಲ ಅಂದಿದ್ರು. ನಾವು ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಕ್ಕೆ ಡೇಟ್ಸ್ ಅವೈಲೇಬಲ್ ಇತ್ತು. ಆ್ಯಂಡ್ ವಿ ವರ್ ಸೋ ಹ್ಯಾಪಿ. ನಮಗೆ ಪರ್ಟಿಕ್ಯುಲರ್ಲಿ ಥರ್ಸ್ಡೇನೇ ಬೇಕಾಗಿತ್ತು ಈವೆಂಟ್. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ದಿಸ್ ಇಸ್ ಅ ಸ್ಪೆಷಲ್ ಪ್ಲೇಸ್ ಅಂತ ಹೇಳ್ಬೋದು. ನಾವಿಬ್ಬರು ಹಿಂಗೆ 2 years ಬ್ಯಾಕ್ ಡಿನ್ನರಿಗೆ ಹೋದಾಗ ಇದೇ ಸೇಮ್ ಸ್ಪಾಟಲ್ಲಿ ಕೂತ್ಕೊಂಡು ವಿ ಡಿಸ್ಕಸ್ಡ್, ಯಾರಿಗೆ ಗೊತ್ತು ಒನ್ ಆಫ್ ಆರ್ ಈವೆಂಟ್ ಇಲ್ಲಾದರೂ ಆಗ್ಬೋದು ಇಫ್ ಎವ್ರಿಥಿಂಗ್ ಹ್ಯಾಪನ್ಸ್ ವೆಲ್ ಅಂತ. ಯೂನಿವರ್ಸ್ ವಾಸ್ ಅಲೈನ್ಡ್ ವಿತ್ ಅಸ್. ಯೂನಿವರ್ಸ್ ನಮ್ಮನ್ನ ಕೇಳಿಸ್ಕೊಂಡು ಇದೇ ಜಾಗದಲ್ಲಿ ಕೂತ್ಕೊಂಡು ನಾವು ಇವತ್ತು ಅಡ್ವಾನ್ಸ್ ಮಾಡಿದ್ವಿ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ನಮ್ಮಿಬ್ರಿಗೂ ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ನಮ್ಮ ಕೂಡ ಅಷ್ಟೇ ಖುಷಿ ಆಯಿತು. ಶಿ ಯೂಸ್ ಟು ಕಮ್ ಚೆಕ್ ಸ್ಕೂಲ್ಸ್ ಎಲ್ಲ, ಕಾಲೇಜ್ ಹತ್ರ ಆಗಲಿ, ಈ ಕಾಲೇಜ್ ಓಕೆನಾ, ಸ್ಕೂಲ್ ಓಕೆನಾ ಅಂತೆಲ್ಲ ಡಿಸೈಡ್ ಮಾಡ್ತಿದ್ರು. ಇವತ್ತು ಬಂದುಬಿಟ್ಟು ಯಾವ ಲೊಕೇಶನು ಏನು ಅಂತ ಓಡಾಡುವಾಗ ಇಟ್ ವಾಸ್ ಸೋ ಎಮೋಷ್ನಲ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನಮಗೂ ಕೂಡ. ಸಮಾಧಾನ ನಮ್ಮ ಮಮ್ಮಿನಿಗೆ. ಹರ್ಷ ಓಕೆ, ಚೇರ್ ಕವರ್ ಅವಶ್ಯಕತೆ ಇಲ್ಲ ಮಮ್ಮಿ. ನಿಂಗೆ ಹ್ಯಾಪಿ ತಾನೇ? ಒಟ್ನಲ್ಲಿ ನಿನಗೆ ನನ್ನ ಕಲಿಸ್ಬೇಕು ಕಾಯ್ತಾ ಇದೆಯಾ ಅಷ್ಟೇ. ಇದು ಆ್ಯಸ್ ಯೂಶುವಲ್ ಊಟ ಸ್ಪೇಸ್ ಅಲ್ವಾ? ಎಷ್ಟು ಜನ ಸಿಟ್ಟಿಂಗ್ ಕೆಪಾಸಿಟಿ ಇದು? ಹಾಂ, ಯು ಆರ್ ಬಿಕಮಿಂಗ್ ಸೊ ರೆಸ್ಪಾನ್ಸಿಬಲ್ ಹರ್ಷ. ಬಾ, ಪ್ರಾಬಬ್ಲಿ 100 ಸೀಟಿಂಗ್ ಕೆಪಾಸಿಟಿ ಇದೆ ಕಣೋ. ಆ್ಯಂಡ್ ಗೈಸ್ ಫೈನಲಿ ಆಫ್ಟರ್ 2 days ಆಫ್ ಹಂಟಿಂಗ್ ವಿ ಗಾಟ್ ಅ ಗುಡ್ ಲೊಕೇಶನ್. ಆ್ಯಂಡ್ ಇದು ಅಂತ 50% ಇತ್ತು, ಕನ್ಫರ್ಮ್ ಆಗಿತ್ತು. ಬಟ್ ನಮಗೆ ಬೇಕಾಗಿರೋ ಡೇಟ್ ಇರಲಿಲ್ಲ. ಆ್ಯಂಡ್ ಈಗ ಸ್ವಲ್ಪ ಡೇಟ್ನ ಚೇಂಜ್ ಮಾಡಿ ಫೈನಲಿ ವಿ ಹ್ಯಾವ್ ಬುಕ್. ಆ್ಯಂಡ್ ದ ಫಸ್ಟ್ ಸ್ಟೆಪ್ ನಮ್ಮದು ಫೀಲಿಂಗ್ ಸೋ ಗುಡ್, ಸೋ ಬ್ಲೆಸ್ಡ್. ಆ್ಯಂಡ್ ನಮ್ಮ ಕೂಡ ಫುಲ್ ಖುಷಿಯಾದರು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಹುಡುಗ ಕೂಡ ಫುಲ್ ಖುಷಿಯಾದರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ಲ್ಯಾಡ್. ಒಂಚೂರು ಡೇಟ್ ಅಲ್ಲಿ ಇಲ್ಲಿ ಆದ್ರೂ ಫೈನಲಿ ಒಂದು ಗುಡ್ ಲೊಕೇಶನಲ್ಲಿ ನಮ್ಗೆ ವೆನ್ಯೂ ಸಿಕ್ತು. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ಇಟ್. ಆ್ಯಂಡ್ ಮನೆಗೆ ಹೋದ್ಮೇಲೆ ಹೆಂಗೆ ಅನಿಸ್ತು ಏನು ಅಂತ ಕೇಳೋಣ, ವಿಲ್ ಸಿ. ಆ್ಯಂಡ್ ಇನ್ನೂ ಇದ್ರ ಜೊತೆನೇ ಅಲ್ಲಿ ಇಲ್ಲಿ ಸ್ವಲ್ಪ ಬೈಟ್ಸ್ ಹಾಕ್ತೀನಿ, ಸೊ ದಟ್ ಎಂಗೇಜ್ಮೆಂಟ್ BTS ಹೆಂಗಿರುತ್ತೆ ಅಂತ. ಲೊಕೇಶನ್ ಎಲ್ಲ ಸೆಟ್ ಆಯಿತು. ಆ್ಯಂಡ್ ಫೈನಲಿ ಕಾಸ್ಟ್ಯೂಮ್. ಈಗ ಕಾಸ್ಟ್ಯೂಮ್ಸ್ ಎಲ್ಲ ನೋಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಇರೋದೇ 15-20 days ಅಷ್ಟೊತ್ತಿಗೆ ಕಾಸ್ಟ್ಯೂಮ್ ಸೆಲೆಕ್ಟ್ ಆಗಲೇಬೇಕಾಗಿತ್ತು. ಸೊ ಟೈಮ್ ಮಾಡಿಕೊಂಡು ಕಾಸ್ಟ್ಯೂಮ್ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ ಹುಡ್ಕಾಡೋಕ್ಕೆ. ಬಟ್ ನಮಗೆಲ್ಲೂ ಕಾಸ್ಟ್ಯೂಮ್ ಸೆಟ್ಟೇ ಆಗ್ತಿರ್ಲಿಲ್ಲ. ಈ ಒಂದು ಕಾಸ್ಟ್ಯೂಮ್ ಚೆನ್ನಾಗಿತ್ತು, ಬಟ್ ನನಗೆ ಈ ಬ್ಲೌಸ್ ಇಷ್ಟ ಆಗ್ತಾ ಇರಲಿಲ್ಲ ಅಥವಾ ಸ್ಕರ್ಟ್ ಇಷ್ಟ ಆಗ್ತಾ ಇರಲಿಲ್ಲ. ಒಂದು ಕಾಸ್ಟ್ಯೂಮಲ್ಲಿ ಒಂದೊಂದು ಥರ. ಬಟ್ ನೀವು ಅಲ್ಲಿ ಹಿಂದೆಗಡೆ ಆ್ಯಂಗರಲ್ಲಿ ನೋಡ್ಬೋದು, ಆ ಕಾಸ್ಟ್ಯೂಮ್ ನಂಗೆ ಇಷ್ಟ ಆಗಿತ್ತು. ಬಟ್ ಇಟ್ ವಾಸ್ ನಾಟ್ ಅ ಪರ್ಫೆಕ್ಟ್ ಫಿಟ್ ಟು ಮೀ ಅಂತ ಬಿಟ್ಬಿಟ್ವಿ. ಆಮೇಲೆ ಸರಿ ಅಂದ್ಬಿಟ್ಟು ಎಷ್ಟೊಂದು ರೆಂಟಲ್ಸ್ ಅಲ್ಲೂ ಚೆಕ್ ಮಾಡಿದ್ವಿ. ಅಟ್ಲೀಸ್ಟ್ ಫಸ್ಟ್ ಹಾಫಿಗೆ ನನಗೆ ಪರ್ಫೆಕ್ಟಾಗಿರೋ ಕಾಸ್ಟ್ಯೂಮ್ ಸಿಗತ್ತಾ ಅಂತ. ಚೆನ್ನಾಗಿದೆ. ಆ್ಯಂಡ್ ಈ ಕಾಸ್ಟ್ಯೂಮ್ಸ್ ಸೆಟ್ಟೇ ಆಗಿಲ್ಲ ಅಂದ್ಬಿಟ್ಟು ಫೈನಲಿ ನಾವೇ ಹೋಗಿ ಮೆಟೀರಿಯಲ್ನಿಂದ ಫುಲ್ ಕಂಪ್ಲೀಟಾಗಿ ಫ್ರಮ್ ಸ್ಕ್ರ್ಯಾಚ್ ಸ್ಟಿಚ್ ಮಾಡ್ಸೋಣ ಅಂತ ರೆಡಿ ಮಾಡ್ತಿದ್ದೆ. ಆ್ಯಂಡ್ ಅದೆಲ್ಲ ಆದಮೇಲೆ ರಿಂಗ್. ಈ ಡೇ ಅಂತೂ ಮರೆಯೋಕ್ಕೆ ಆಗೋಲ್ಲ ಲೈಫಲ್ಲಿ. ದ ಓಲ್ ಡೇ ಫ್ರಮ್ 10 o'clock ಟು ನೈಟ್ 10 o'clock ಗಂಟ ಶಾಪಿಂಗ್ ಮಾಡಿದ್ದೀವಿ. ನಮಗೆಲ್ಲೂ ರಿಂಗೇ ಸೆಟ್ ಆಗಿಲ್ಲ. ಇಡೀ ಮಲ್ಲೇಶ್ವರಂ ಪ್ರತಿ ಒಂದು ಜ್ಯುವೆಲ್ ಶಾಪ್ಸಲ್ಲೂ ಚೆಕ್ ಮಾಡಿಬಿಟ್ವಿ, ಬಟ್ ಎಲ್ಲೂ ನಮಗೆ ಸೆಟ್ ಆಗಿಲ್ಲ. ಆ್ಯಂಡ್ ಮೆನಿ ಆಫ್ ದ ಶಾಪ್ಸಲ್ಲಿ ನಮಗೆ ವೀಡಿಯೋ ಮಾಡೋಕ್ಕೆ ಕೂಡ ಬಿಡ್ತಾ ಇರಲಿಲ್ಲ. ದಟ್ ಈಸ್ ಒನ್ ಮೋರ್ ಬಿಗ್ ಪ್ರಾಬ್ಲಮ್. ನಾವು ಎಲ್ಲೂ ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಆದರೂ ಅಲ್ಲಿ ಇಲ್ಲಿ ಒಂದು ಚಿಕ್ಕ ಚಿಕ್ಕ ಬೈಟ್ಸ್ ತೊಗೊಂಡ್ವಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕೆಲ್ಲೂ ನಮಗೆ ಫೋಟೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಲಿ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಲಿ ಬಿಡೋದೇ ಇಲ್ಲ ಅಂತ. ಬಟ್ ಸ್ಟಿಲ್ ಇಟ್ಸ್ ಓಕೆ. ಅವ್ರವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಾವು ಅದನ್ನು ವಿ ಕ್ಯಾನ್ ಗೋ ಅಗೇನ್ಸ್ಟ್ ಇಟ್. ಆ್ಯಂಡ್ ಜುವೆಲ್ಸು ಅಲ್ಲೂ ಕೂಡ ಸೆಟ್ ಆಗಿಲ್ಲ. ನೆಕ್ಸ್ಟ್ ಅಟ್ಲೀಸ್ಟ್ ಕಾಸ್ಟ್ಯೂಮ್ ಶಾಪಿಂಗ್ ಮಾಡಿಬಿಡೋಣ ಅಂತ ಬಂದ್ವಿ. ಆ್ಯಂಡ್ 2 ಸ್ಯಾರೀಸ್ನ ಚೂಸ್ ಮಾಡಿದೆ. ನನ್ನ ಸ್ಯಾರಿ ಸೆಲೆಕ್ಷನ್ಸ್ ಅಂತೂ ಸ್ವಲ್ಪ ಬೇಗನೆ ಆಯಿತು. ಇಟ್ ವಾಸ್ ನಾಟ್ ಸೋ ಲಾಂಗ್. ವಿತಿನ್ 1 hour ಮುಗೀತು. ಆ್ಯಂಡ್ 2 ಸ್ಯಾರೀಸ್ ಇಟ್ಕೊಂಡಿದ್ದೆ. ಅದರಲ್ಲಿ ದಿಸ್ ವಾಸ್ ಸಮಥಿಂಗ್ ಲುಕಿಂಗ್ ವೆರಿ ಗುಡ್ ಆನ್ ಮೀ. ಅದಕ್ಕೇ ಇರಲಿ ಅಂದ್ಬಿಟ್ಟು ಇದೇ ಸ್ಯಾರಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನಾನು ಫುಲ್ ಫಿಕ್ಸ್ ಆಗಿದೆ ಯಾವ ಥರ ಇದ್ದರೆ ನಂಗೆ ಚೆನ್ನಾಗಿ ಗೊತ್ತಿತ್ತು ನನಗೆ ಯಾವ ಕಲರ್ಸ್ ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಇದು ಒಂದು ಟಿಪ್ ನಿಮಗೂ ಕೂಡ. ಶಾಪಿಂಗ್ ಹೋದಾಗ ಯು ಹ್ಯಾವ್ ಟು ಅನಲೈಸ್ ಯುವರ್ ಸೆಲ್ಫ್, ನಿಮ್ಗೆ ಯಾವ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ.
ಆ್ಯಂಡ್ ದಟ್ ವಿಲ್ ಮೇಕ್ ಎ ಶಾಪಿಂಗ್ ಇವನ್ ಮೋರ್ ಈಸಿ ಅಂತ ಹೇಳ್ಬೋದು. ಆ್ಯಂಡ್ ಈ ಸ್ಯಾರಿ ಶಾಪಲ್ಲಿ ನಾನು ಫಸ್ಟ್ ಟೈಮ್ ಈ ಶಾಪಲ್ಲಿ ನಾನು ಶಾಪ್ ಮಾಡಿದ್ದು. ಆ್ಯಂಡ್ ತುಂಬಾ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ. ಪ್ರತಿಯೊಂದು ನಾನ್ ಬ್ರೈಡ್ ಟು ಬ್ರೈಡಲ್ ಇಟ್ ಈಸ್ ಅಲ್ಟಿಮೇಟ್. ಆ್ಯಂಡ್ ತುಂಬಾ ಚೆನ್ನಾಗಿ ಕೋಆಪ್ರೇಟಿವ್ ಆಗಿದ್ದರು ಅಲ್ಲಿನ ಸ್ಟಾಫ್ಸ್ ಕೂಡ ಅಷ್ಟೇ. ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ನಾನು ಚೂಸ್ ಮಾಡಿದ ಸ್ಯಾರಿ ಎರಡೂ ಪೇಸ್ಟಲ್ ಕಲರ್ಸ್ ಆಯಿತು ವಿತ್ ಡಿಫ್ರೆಂಟ್ ಬಾರ್ಡರ್ಸ್. ಬಟ್ ಐ ವೆಂಟ್ ವಿತ್ ದಿಸ್ ಆರೆಂಜ್ ಬಾರ್ಡರ್ ಬಿಕಾಸ್ ನನ್ನ ಸ್ಕಿನ್ ಟೋನ್ಗೆ ತುಂಬಾ ಚೆನ್ನಾಗಿತ್ತು. So tired, Allah, baby. I am not tired. You climb the steps first. ಆ್ಯಂಡ್ ಸ್ಯಾರಿ ಶಾಪಿಂಗ್ ಆದಮೇಲೆ ಮತ್ತೊಂದು ಅರೌಂಡ್ 8 o'clock ಹಂಗೆ ತಿರ್ಗಾ ರಿಂಗ್ ನೋಡೋಕ್ಕೆ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗಿದ್ದು ರಿಗಲ್ ಜುವೆಲ್ಸ್ಗೆ. ಆ್ಯಂಡ್ ಅವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ತುಂಬಾ ಆಸ್ಪಿಷಿಯಸ್ ಡೇ. ಅವತ್ತೇ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ವಿ. ಸಿಕ್ಕಾಬಟ್ಟೆ ರಶ್ ಇತ್ತು, ತುಂಬಾ ಜನ. ಬಟ್ ಸ್ಟಿಲ್ ಆಲ್ಮೋಸ್ಟ್ 3 to 4 hours ಸ್ಪೆಂಡ್ ಮಾಡಿ ಫೈನಲಿ ಒಂದು ರಿಂಗ್ ಸೆಲೆಕ್ಟ್ ಮಾಡಿದ್ವಿ. ತುಂಬಾ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ, ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಕಲೆಕ್ಷನ್ ಆ್ಯಂಡ್ ಯೂನಿಕ್ ಸ್ಟೈಲ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ಚೂಸ್ ಮಾಡಿದ ರಿಂಗು ಅಷ್ಟೇ ತುಂಬಾ ಯೂನಿಕ್ ಆಗಿತ್ತು. ಅವ್ರದ್ದಂತೂ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇಟ್ ವಾಸ್ ಸೋ ಗುಡ್. ಬಟ್ ಒಂದು ಸ್ವಲ್ಪ ಲೂಸ್ ಇತ್ತು. ಇಟ್ಸ್ ಓಕೆ, ವಿ ಕ್ಯಾನ್ ಮ್ಯಾನೇಜ್ ಅಂದ್ಕೊಂಡ್ವಿ. ಒಂದು ಗಂಟೆಯಿಂದ ನೋಡ್ತಿದ್ವಿ ನನ್ನ ಮಗಳಿಗೆ. ನನ್ನ ಮಗಳಿಗೆ ಸೊಸೆಗೆ ಜುವೆಲ್ಸ್ ಎಲ್ಲ ಸೆಲೆಕ್ಟ್ ಆದಮೇಲೆ ಬಿಲ್ಲಿಂಗಿಗೆ ಆಲ್ಮೋಸ್ಟ್ ತಿರ್ಗಾ 1 hour ವೆಯ್ಟ್ ಮಾಡಿದ್ವಿ. ಬಿಲ್ಲಿಂಗ್ ಎಲ್ಲ ಆದಮೇಲೆ ಅವರೇ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ನಮಗೆ ಕೊಟ್ಟರು. ಆ್ಯಂಡ್ ದಿಸ್ ವಾಸ್ ಸಚ್ ಅ ಗುಡ್ ಥಾಟ್ ಆ್ಯಂಡ್ ಸಚ್ ಎ ಟ್ರೆಡಿಷ್ನಲ್ ವೇ. ಆ್ಯಂಡ್ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ವಿ ವರ್ ಸೋ ಹ್ಯಾಪಿ. ಆ್ಯಂಡ್ ಫೈನಲಿ ಇಬ್ರಿಗೂ ರಿಂಗ್ ಆಯಿತು, ನನ್ನ ಸ್ಯಾರಿ ಶಾಪಿಂಗ್ ಆಯಿತು. ಆ್ಯಂಡ್ ಅವ್ರದ್ದು ಔಟ್ಫಿಟ್ಸ್ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸುದರ್ಶನಲ್ಲಿ. ಬಟ್ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ ಬಿಕಾಸ್ ವಿ ಹ್ಯಾಡ್ ಪರ್ಟಿಕ್ಯುಲರ್ ಥಾಟ್ಸ್ ಹಿಂಗೆ ಇರಬೇಕು ಅಂತ. ಆ್ಯಂಡ್ ಸರಿ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಚೆಕ್ ಮಾಡೋಣ ನೆಕ್ಸ್ಟ್ ಅಂದ್ಬಿಟ್ಟು ನಾವೇ ಹೋಗಿದ್ವಿ. ಆ್ಯಂಡ್ ನಾವು ಮಾನ್ಯವರಲ್ಲಿ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಕಲೆಕ್ಷನ್ಸು. ಮಿನಿಮಮ್ ಕಲೆಕ್ಷನ್ಸ್ ಇದ್ದರೂ ಕೂಡ ಇಟ್ ವಾಸ್ ಗುಡ್ ಕಲೆಕ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಫೈನಲಿ 2-3 ಕಾಸ್ಟ್ಯೂಮ್ ಚೆಕ್ ಮಾಡಿ ಯಾವುದು ಅಂತ ಫೈನಲೈಸ್ ಕೂಡ ಆಯಿತು. ಆ್ಯಂಡ್ ಫೈನಲಿ ಎಂಗೇಜ್ಮೆಂಟ್ ಕಾಸ್ಟ್ಯೂಮ್ಸ್ ಆಯಿತು, ಲೊಕೇಶನ್ ಆಯಿತು, ಫೋಟೋಗ್ರಫಿ ಆಯಿತು, ಪ್ರತಿಯೊಂದು ಮೇನ್ ಥಿಂಗ್ಸ್ ಕೂಡ ಕಂಪ್ಲೀಟ್ ಆಯಿತು. ಆ್ಯಂಡ್ ವಿ ವರ್ ಸೋ ಹ್ಯಾಪಿ. ಆ್ಯಂಡ್ ಇದಾಗಿತ್ತು ಎಂಗೇಜ್ಮೆಂಟ್ BTS ವ್ಲಾಗ್. ಆ್ಯಂಡ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದ್ಯಾಟ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ಅದನ್ನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ನಂಗೆ ಗೊತ್ತು ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಬಂತು ಅಂತ, ಬಟ್ we were held up with many things. I'm sorry for the delay and thank you for all your support. And ಯಾರ್ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ do subscribe and don't forget to like, share, comment and subscribe. Thank you for watching. Bye bye.